ಎಷ್ಟೇ ಕಪ್ಪಾಗಿರುವ ಪಾತ್ರೆಯನ್ನು ಸಹ ನೀವು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು. ಇದಕ್ಕಾಗಿ ನೀವು ಯಾವುದೇ ಖರ್ಚನ್ನು ಮಾಡಬೇಕಾಗಿರೋದ ಅವಶ್ಯಕತೆ ಇಲ್ಲ. ಸೊ ಮನೆಯಲ್ಲಿನೇ ನೀವು ಆರಾಮಾಗಿ ಮನೆಯಲ್ಲಿ ಸಿಗುವಂತಹ ವಸ್ತುವನ್ನೇ ಬಳಸ್ಕೊಂಡು ಕಪ್ಪಾಗಿರುವ ಬಾಣಲಿಯನ್ನು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು. ಕೈಯಿಂದ ಉಜ್ಜುವುದು ಬೇಡ, ತಿಕ್ಕುವುದು ಬೇಡ, ಯಾವುದೇ ಒಂದು ಶ್ರಮವನ್ನು ವಹಿಸೋದು ಕೂಡ ಬೇಕಾಗಿಲ್ಲ. ಸೊ ಗಾಯ್ಸ್, ಇದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಸೂಜಿಗೆ ದಾರವನ್ನು ಪೋಣಿಸೋದೇ ಕಷ್ಟ ಅನ್ಕೋತಾ ಇದ್ದೀರಾ? ಆದರೆ ಇನ್ನು ಮುಂದೆ ಆ ಒಂದು ಚಿಂತೆಯನ್ನು ಬಿಟ್ಬಿಡಿ. ಯಾಕೆ ಅಂತ ಹೇಳಿದರೆ, ನಿಮಗೆ ನಾನು ಯಾವುದೇ ಒಂದು ಕನ್ನಡಕವನ್ನು ಬಳಸದೇ ತುಂಬ ಈಸಿಯಾಗಿ ಸೂಜಿಗೆ ದಾರವನ್ನು ಹೇಗೆ ಪೋಣಿಸೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಮನೆಯಲ್ಲಿ ಕಸ ಗುಡಿಸುವ ಪೊರಕೆ ಇರುತ್ತೆ ಅಲ್ವಾ, ಈ ರೀತಿ ಪೊರಕೆ ಇತ್ತು ಅಂತ ಹೇಳಿದರೆ ಒಂದು ಗರಿಯನ್ನು ನೀವು ಕಟ್ ಮಾಡಿ ತೆಗೆದುಕೊಳ್ಳಿ. ಕಟ್ ಮಾಡಿ ತೆಗೆದುಕೊಂಡ್ಮೇಲೆ ಆ ಒಂದು ಗರಿ ಏನು ತೆಗೆದುಕೊಂಡಿರ್ತೀರಲ್ವ, ಆ ಒಂದು ಎಳೆಯನ್ನು ನೀವು ಮನೆಯಲ್ಲಿ ಬಡ್ಸ್ ಅಂತ ಇರುತ್ತೆ ಅಲ್ವಾ, ನೋಡಿ ಆ ಬಡ್ಸಲ್ಲಿ ಕೆಲವೊಂದು ಕಡ್ಡಿಯಲ್ಲಿ ಬರುತ್ತೆ, ಇಲ್ಲಾಂದರೆ ಕೆಲವೊಂದು ಈ ಸ್ಟ್ರಾ ಥರ ಬರುತ್ತೆ ನೋಡಿ. ಆ ರೀತಿ ಒಂದು ಬಡ್ಸಲ್ಲಿ ಒಂದು ಸೈಡನ್ನು ನೀವು ಕಟ್ ಮಾಡಿ ತೆಗೆದುಬಿಡಿ, ಇನ್ನೊಂದು ಸೈಡ್ ಹಾಗೆ ಇರಲಿ. ನೆಕ್ಸ್ಟ್ ಏನು ಮಾಡಿ ಅಂತೇಳಿ, ನೀವೇನು ತೆಗೆದುಕೊಂಡಿರ್ತೀರಾ ಆ ಒಂದು ಪೊರ್ಕೆದು ಗರಿ ಏನಿದೆ ಅದನ್ನು ನೀವು ಎರಡು ಭಾಗಗಳಾಗಿ ಮಡಚಿ ನೀವು ಅದರೊಳಗಡೆ ಹಾಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ರೀತಿಯಾಗಿ ನೀವು ಎಷ್ಟು ಅದರೊಳಗಡೆ ಹಿಡಿಯೋಕ್ಕೆ ಸಾಧ್ಯನೋ ಅಷ್ಟು ನೀವು ಎರಡು ಕಡೆಯೂ ಮಡಚಿ ನೀವು ಎರಡು ತುದಿಯನ್ನು ನೀವು ಅದರೊಳಗಡೆ ಹಾಕೋಬೇಕು. ಹಾಕೊಂಡ್ಮೇಲೆ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಸೂಜಿಗೆ ದಾರವನ್ನು ಹಾಕ್ಕೊಳ್ಬೇಕು ಅಂತ ಹೇಳಿ. ನೋಡಿ, ಈ ರೀತಿ ಮಾಡ್ಕೊಂಡ್ಮೇಲೆ ನೀವು ಸೂಜಿ ಏನಿರುತ್ತೆ ಅದನ್ನು ಸೂಜಿ ಕಣ್ಣಿಗೆ ನೀವು ಇವಾಗೇನು ಹಿಡ್ಲುದು ಮಾಡ್ಕೊಂಡಿರ್ತೀರಲ್ವ ಅದರೊಳಗಡೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಆ ಹೋಲ್ಗೆ ನೀವು ದಾರವನ್ನು ಈಸಿಯಾಗಿ ಹಾಕ್ಕೊಳ್ಬಹುದು. ಯಾಕೆಂತೇಳಿದ್ರೆ ಆ ಹೋಲ್ ಸ್ವಲ್ಪ ದೊಡ್ಡದಾಗಿರುತ್ತಲ್ವ. ಸೊ ನೆಕ್ಸ್ಟ್ ದಾರವನ್ನು ಹಾಕಿ ಎಳ್ಕೊಂಡ್ಮೇಲೆ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದಕ್ಕೂ ನೀವು ದಾರವನ್ನು ತೆಗೆದುಕೊಂಡು ನೀವು ಬಟ್ಟೆಯನ್ನು ಹೊಲ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ನಾವು ಪೋಣಿಸ್ಕೊಂಡ್ವಿ ಅಂತ ಹೇಳಿ. ಛತ್ರಿಗಳನ್ನು ನಾವು ಬಳಸ್ಕೊಂಡ್ಮೇಲೆ ಅದನ್ನು ನೀಟಾಗಿ ಎತ್ತಿಟ್ಕೋಬೇಕು. ಇಲ್ಲ ಅಂತ ಹೇಳಿದರೆ ಅದೆಲ್ಲ ಓಪನ್ ಎಲ್ಲ ಆಗಿ ಏನಾಗುತ್ತೆ, ಕಿತ್ತು ಹಾಳಾಗಿಬಿಡುತ್ತೆ. ಸೊ ಕೆಲವೊಂದು ಸಲ ಅದು ಏನಲ್ಲಿ ಕೊಟ್ಟಿರ್ತಾರೆ ದಾರ ಏನಾದ್ರು ಕಿತ್ತೋಗಿದೆ ಅಂತ ಹೇಳಿದರೆ, ಸೊ ನೆಕ್ಸ್ಟ್ ನೀವು ಏನು ಮಾಡಿ ಅಂತ ಹೇಳಿದರೆ, ಮನೆಯಲ್ಲಿರುವಂತಹ ವೇಸ್ಟ್ ಬ್ಯಾಂಗಲ್ ಇದ್ದೇ ಇರುತ್ತಲ್ವ, ಸೊ ಇರುವಂತಹ ವೇಸ್ಟ್ ಬ್ಯಾಂಗಲನ್ನು ನೀವು ಈ ರೀತಿ ಛತ್ರಿ ಒಳಗಡೆ ಹಾಕಿ ಫೋಲ್ಡ್ ಮಾಡಿ ಇಟ್ಕೊಂಡಾಗ ಸೊ ಛತ್ರಿ ಅಂತೂ ತುಂಬಾ ನೀಟಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು. ಅಂಗಡಿಯಿಂದ ನೀವು ಈ ರೀತಿ ಕವರ್ಗಳಲ್ಲಿ ಕಾಳುಗಳನ್ನು ತರ್ತಿರಲ್ವ, ತಂದಿಟ್ಟಂತಹ ಕಾಳುಗಳನ್ನು ನೀವು ಕವರಲ್ಲೇ ಹಾಗೆ ಇಟ್ಟಾಗ ಕ್ರಮೇಣವಾಗಿ ಅದೇನಾಗ್ತಾ ಬರುತ್ತೆ, ಕಾಳುಗಳು ಕುಟ್ಟೆಯಾಗಿ ಹುಳು ಬಂದು ಹಾಳಾಗಿಬಿಡುತ್ತೆ. ಸೊ ಅದನ್ನು ನಾವು ಸುರಕ್ಷಿತವಾಗಿ ತುಂಬ ಟೈಮ್ ನಾವು ಇಟ್ಕೋಬೇಕು, ಕಾಳುಗಳು ನೀಟಾಗಿರಬೇಕು ಅಂತ ಹೇಳಿದರೆ. ಸೊ ಮನೆಯಲ್ಲಿ ನೀವು ಎಣ್ಣೆಗಳನ್ನು ತಂದಾಗ ಕವರ್ಗಳನ್ನ ವೇಸ್ಟ್ ಅಂತೇಳಿ ಬಿಸಾಕ್ತಿರಲ್ವ, ಅದೇ ಇನ್ನು ಮುಂದೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದರೆ, ಸೊ ನೀವು ಎಷ್ಟೇ ನೀಟಾಗಿ ಕವರಿಂದ ಎಣ್ಣೆಯನ್ನು ತೆಗೆದ್ರೂ ಸಹ ಸ್ವಲ್ಪ ಮಟ್ಟಿಗೆ ಎಣ್ಣೆ ಆ ಕವರಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿ ಅಂತ ಹೇಳಿದರೆ, ನೀವು ತಂದಂತಹ ಕವರಿನಲ್ಲಿರುವಂತಹ ಕಾಳುಗಳನ್ನು ನೀವು ಈ ರೀತಿ ಎಣ್ಣೆ ಪ್ಯಾಕೆಟ್ನಲ್ಲೇ ಹಾಕಿ ಇಟ್ಕೊಂಡಾಗ ಕಾಳುಗಳು ತುಂಬಾ ನೀಟಾಗಿರುತ್ತೆ. ಸೊ ನೀವು ಫ್ರಿಡ್ಜ್ ಇಲ್ಲ ಅಂದರೂ ಸಹ ಈ ರೀತಿ ಮಾಡಿ ಇಟ್ಕೊಂಡಾಗ ಸೊ ವೇಸ್ಟ್ ಅಂತ ಬಿಸಾಕೋ ಕವರ್ ಕೂಡ ಯೂಸ್ ಆಯಿತು, ಜೊತೆಗೆ ಕಾಳು ಕೂಡ ತುಂಬ ಸೇಫ್ಟಿಯಾಗಿರುತ್ತೆ. ಒಲೆ ಮೇಲೆ ಒಂದು ಹೆಂಚನ್ನು ಇಟ್ಟು ನಾನು ರಾಗಿ ಹಿಟ್ಟನ್ನು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಇದೆ. ಬಿಸಿ ಮಾಡ್ಕೊಳ್ತಾ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಮಕ್ಕಳ ನೆತ್ತಿಗೆ ನೀವು ಇದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಇರುವಾಗಲೇ ಹಾಕಬೇಕು. ಯಾಕೆ ಅಂತ ಹೇಳಿದರೆ, ಮಕ್ಕಳಲ್ಲಿ ಏನಾದರೂ ವಿಪರೀತ ಶೀತ, ಕೆಮ್ಮು, ನೆಗಡಿ ಏನಾದ್ರು ಇತ್ತು ಅಂತ ಹೇಳಿದರೆ, ಎಷ್ಟು ಮೆಡಿಸಿನ್ ಮಾಡಿದರೂ ಕಮ್ಮಿ ಆಗ್ತಾ ಇಲ್ಲ, ಶೀತ ಹಾಗೇ ಇದೆ ಅಂತ ಹೇಳಿದರೆ, ಸೊ ಅರಿಶಿಣ ಪುಡಿ ಮತ್ತು ನಾವು ಈ ರಾಗಿ ಹಿಟ್ಟನ್ನು ಬಿಸಿ ಮಾಡಿ ಹಾಕೋದ್ರಿಂದ ಮಕ್ಕಳಲ್ಲಿರುವಂತಹ ಈ ಶೀತದ ನಂಜು ಏನಿರುತ್ತೆ ಆ ನಂಜನ್ನು ಎಳೆಯೋಕ್ಕೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಬೇಗ ಶೀತ ಕಡಿಮೆ ಆಗುತ್ತೆ. ಬೇಕಿದ್ರೆ ಇದನ್ನು ನೀವು ದೊಡ್ಡವರು ಕೂಡ ಟ್ರೈ ಮಾಡ್ಬೋದು. ನಾವೇನಾದರೂ ಇನ್ ಕೇಸ್ 3 ವರ್ಷದ ಒಳಗಿನ ಮಕ್ಕಳಿಗೆ ಏನಾದರೂ ಹಾಕ್ತಾ ಇದ್ದೀರಾ ಅಂತ ಹೇಳಿದರೆ, ಇದನ್ನು ನೀವು ಒಂದು ಬಟ್ಟೆ ಒಳಗೆ ಹಾಕ್ಕೊಂಡು ನೀವು ಸಣ್ಣದಾಗಿ ಪೌಡ್ರ್ ಉದುರುತ್ತೆ ಆ ರೀತಿ ಮಾಡಿಕೊಂಡು ನೀವು ಇದನ್ನು ಹಾಕಬೇಕು. ಸೊ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಬೇಕಾದ್ರೆ ನೀವು ಡೈರೆಕ್ಟಾಗಿ ಹಾಗೇ ಅಪ್ಲೈ ಮಾಡ್ಬೋದು. ಸೊ ಯಾಕೆಂತ ಹೇಳಿದರೆ ಸ್ವಲ್ಪ ರಫ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ನೀಟಾಗಿ ಪೌಡರ್ ಬರೋ ರೀತಿ ನೀವು ಮಾಡಿಕೊಂಡು ತುಂಬಾ ಫೈನ್ ಪೌಡರ್ ಆಗಿರುತ್ತೆ. ಸೊ ಆ ಪೌಡರಲ್ಲಿ ನೀವು ಮಕ್ಕಳ ನೆತ್ತಿಗೆ ಹಾಕಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶೀತ ಬೇಗನೆ ಕಡಿಮೆ ಆಗುತ್ತೆ.
ಇಲ್ಲಿ ನಾನು ಒಂದು ಮಸಿಗೆಡ್ಡೆ ಅಥವಾ ಇದು ಇದ್ದಿಲ್ಲ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ನಾನು ಸ್ವಲ್ಪ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದನ್ನು ನಾನು ಒಂದು ಕವರ್ ಒಳಗಡೆ ಹಾಕಿ ಪುಡಿ ಮಾಡ್ಕೊಂಬಿಡೋಣ. ನೀಟಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇದು ಸೌದೆನ ಬೇಯಿಸಿದಾಗ ಸಿಗುವಂತಹ ಮಸಿಗೆಡ್ಡೆ ಅಂತೀವಿ ನಾವು. ಸೊ ಇದ್ದಿಲು ಪುಡಿ. ಸೊ ಇದನ್ನು ನಾವು ಪೌಡರ್ ಮಾಡ್ಕೊಂಬಿಡೋಣ. ನೋಡಿ ನೀಟಾಗಿ ಇದನ್ನು ಕುಟ್ಟಿ ಒಂದು ಸಲ ಪುಡಿ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿ ಜರಡಿ ಮಾಡ್ಕೊಂಬಿಡೋಣ. ಜರಡಿ ಮಾಡ್ಕೊಂಡ್ಮೇಲೆ ಸೊ ನೀಟಾಗಿ ಫುಲ್ಲು ಫೈನ್ ಪೌಡರ್ ಆಗಿ ಬರಬೇಕು. ಸೊ ಫೈನ್ ಪೌಡರ್ ಆದಮೇಲೆ ಸೊ ಅದಕ್ಕೆ ಒಂದು ಹಾಫ್ ಲೆಮನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಇವಾಗ ನೋಡಿ, ಇವಾಗ ಪೇಸ್ಟ್ ರೆಡಿಯಾಗಿದೆ. ಸೊ ಈ ಪೇಸ್ಟನ್ನು ನಾನು ನೋಡಿ ಬಾಣಲಿ ಮೇಲೆ ಹಾಕ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಸೊ ಇವತ್ತಿನ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿದೆ. ಸೊ ಎಷ್ಟೇ ಕರಕಲಾಗಿರುವಂತಹ ಪಾತ್ರೆಯ ಮೇಲೆ ಸೊ ನೀವು ಈ ರೀತಿ ಪೌಡರನ್ನು ಮಾಡಿಕೊಂಡು ಹಾಕಿ ಸೊ ಲೈಟಾಗಿ ನೀವು ಬ್ರಷ್ ಮಾಡೋದ್ರಿಂದ ಎಷ್ಟೇ ಕರಿ ಹಿಡಿದಿರುವ ಪಾತ್ರೆಯನ್ನು ಸಹ ನೀವು ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇದಕ್ಕಾಗಿ ನೀವು ಯಾವುದೇ ಒಂದು ಶ್ರಮವನ್ನು ವಹಿಸಬೇಕಾಗಿಲ್ಲ. ಜೊತೆಗೆ ದುಬಾರಿ ವೆಚ್ಚದ ನೀವು ಏನು ಕ್ಲೀನರ್ಗಳನ್ನ ತಂದ್ಕೊಳ್ತೀರಲ್ವ, ಸೊ ಆ ರೀತಿ ಕ್ಲೀನರನ್ನು ತಂದು ಸೊ ವಾಶ್ ಮಾಡೋ ಅವಶ್ಯಕತೆಯೂ ಇಲ್ಲ. ಈ ರೀತಿ ಮಾಡಿಕೊಂಡಾಗ ಪಾತ್ರೆಯನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿ.